ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೂದುಗುಂಬಳಕಾಯಿಯಿಂದ ನಾನು ಹಲ್ವಾನ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೂ ತೋರಿಸ್ತೀನಿ ನೋಡಿ, ಬನ್ನಿ. ತುಂಬಾ ಚೆನ್ನಾಗಾಗಿತ್ತು ಸ್ನೇಹಿತರೆ ಬೂದುಗುಂಬಳಕಾಯಿ ಹಲ್ವಾ. ನೋಡಿ, ಬೂದುಗುಂಬಳಕಾಯಿ. ಈ ಬೂದುಗುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ಅದ್ರ ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ಎಲ್ಲನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದರೊಳಗಿನ ಬೀಜ ನೋಡಿ ಸ್ನೇಹಿತರೆ, ಅದನ್ನು ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ತುರಿದು ಇಟ್ಕೊಳ್ತಾ ಇದ್ದೀವಿ. ತುರಿದು ಇಟ್ಕೊಂಡಾಗ ಇಷ್ಟಕ್ಕೊಂದು ಸಿಕ್ಕಿದೆ ಸ್ನೇಹಿತರೆ, ಒಂದು ಬೂದುಗುಂಬಳಕಾಯಿಯಿಂದ. ನಾನು ಒಂದು ಕಬ್ಬಿಣದ ಪಾತ್ರೆನ ತಗೊಂಡಿದ್ದೀನಿ. ಅದರಲ್ಲಿ ತುಪ್ಪ ಹಾಕಿ, ತುಪ್ಪಕ್ಕಾದಮೇಲೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೈಡಿಗೆ ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತುರಿದು ಇಟ್ಕೊಂಡ್ವಲ್ಲ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ 7 ಕಪ್ಪು ಕುಂಬಳಕಾಯಿ ತುರಿದು ಇಟ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮನೇಲಿ ತುಂಬ ಜನ ಇದ್ದಾರಲ್ವ, ಅದಕ್ಕೆ ಎಲ್ರಿಗೂ ಆಗಬೇಕು. ಹಾಗಾಗಿ ನಾನು ಪೂರ್ತಿ ಒಂದು ಬೂದುಗುಂಬಳಕಾಯಿನ ತಗೊಂಡಿದ್ದೀನಿ ನಾನು ಇದಕ್ಕೆ. ಯಾಕಂದರೆ ಇದು ಬೇಯ್ತಾ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ತುಂಬಾ ತಗೊಂಡಿದ್ದೀನಿ. ಕುಂಬಳಕಾಯಿಯಲ್ಲಿ ನೀರಿನಂಶ ತುಂಬಾ ಇರುತ್ತೆ. ಹಾಗಾಗಿ ನಾವು ಈ ರೆಸಿಪಿನ ಮಾಡುವಾಗ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳನೂ ಹಿಡಿದ್ಬಿಡುತ್ತೆ. ಹಾಗೆ ಈ ನೀರು ಇಂಗೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನಾನು. ಬೇಯಿಸ್ಕೊಂಡಂಗೆಲ್ಲ ನೀರು ಇಂಗ್ತಾ ಹೋಗುತ್ತೆ. ನೀರು ಪೂರ್ತಿ ಇಂಗೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಇದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಕುಂಬಳಕಾಯಿ ಹಲ್ವಾ. ನೋಡಿ, ಎಲ್ಲ ನೀರು ಇಂಗಿದೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ಇದನ್ನು ಕೈ ಬಿಡ್ದಂಗೆ, ತಳ ಹಿಡಿದ್ಬಿಡುತ್ತೆ ಇಲ್ಲಾಂದರೆ. ಇದಕ್ಕೆ ನಾನು 7 ಕಪ್ಪು ನಾನು ಕುಂಬಳಕಾಯಿನ ತಗೊಂಡಿದ್ನಲ್ವ, ಹಾಗಾಗಿ ಇದಕ್ಕೆ ನಾನು 3 ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಎಲ್ಲನೂ ಕಲಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ನಾನು. ಇವಾಗ ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪನ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡಾಗ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ತುಪ್ಪ ಹಾಕ್ಕೊಂಡ್ಮೇಲೆ ಯಾವ ಥರ ಶೈನಿಂಗ್ ಬಂದಿದೆ ಅಲ್ವಾ ಹಲ್ವಕ್ಕೆ. ನಾವು ಬೀಟ್ರೂಟ್ ಹಲ್ವ ಆಗಲಿ, ಕ್ಯಾರೆಟ್ ಹಲ್ವ ಆಗಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ಥರನೂ ಒಂದು ಸಲ ಕುಂಬಳಕಾಯಿ ಹಲ್ವಾನ ಮಾಡ್ಕೊಂಡು ತಿಂದು ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ ಈ ಹಲ್ವಾನ. ಇದು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು ಸ್ನೇಹಿತರೆ ನನಗೆ. ಅವ್ರು ಹೇಳ್ದಂಗೆಲ್ಲ ನಾನು ಮಾಡ್ಕೊಂಡಿದ್ದು. ಆದರೆ ಸಖತ್ತಾಗಿತ್ತು ಸ್ನೇಹಿತರೆ. ನಾನು ಇನ್ನು ಮುಂದೆ ಈ ಥರ ಹಲ್ವಾನ ಮಾಡ್ತಾನೆ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಎಲ್ಲರೂ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ
ಕುಂಬಳಕಾಯಿ ಹಲ್ವಾ ಯಾವ ಥರ ಬಂದಿದೆ ಅಂಥೇಳಿ. ಇವಾಗ ಇದಕ್ಕೆ ನಾನು ಏಲಕ್ಕಿನ ಕುಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಕೊಂಡಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸ್ನೇಹಿತರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಇವಾಗ ನಾನು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಮ್ಮ ಬೂದುಗುಂಬಳಕಾಯಿ ಕಾಶಿ ಹಲ್ವಾ ರೆಡಿ ಆಯಿತು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತಿನ್ನೋಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಒಂದ್ಸಲ ಮನೇಲಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.